ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಟೈಲರಿಂಗ್ ಆ್ಯಂಡ್ ಆನ್ಲೈನ್ ಬಿಸ್ನೆಸ್ ಚಾನಲ್ಗೆ ಸ್ವಾಗತ. ಇವತ್ತು ಎದ್ರ ಬಗ್ಗೆ ವಿಡಿಯೋ ಮಾಡಾಕತ್ತೀನಿ ಅಂದ್ರೆ ಸಿಟಿಯಾಗ ಯಾಕೆ ರೇಟ್ ಜಾಸ್ತಿ ಇರುತ್ತೆ, ಹಳ್ಳಿಯಾಗ ಯಾಕೆ ರೇಟ್ ಕಮ್ಮಿ ಇರುತ್ತೆ ಅಂತ ಕಮೆಂಟ್ ಮಾಡಿದ್ರಿ. ಅವ್ರ ಬಗ್ಗೆ ಹೇಳಾಕತ್ತೀನಿ. ಅವ್ರ ಕಮೆಂಟ್ನು ಓದ್ ನೋಡಿ ಸ್ನೇಹಿತರೆ. ನಾನು ನಿನ್ನೆ ಗಜೇಂದ್ರ ಗಡಕ್ಕೆ ಹೋಗಿದ್ದೆ. ಅಲ್ಲಿ ಬ್ಲೌಸ್ ರೇಟು ಕೇಳಿದೆ. ಲೈನಿಂಗ್ ಬ್ಲೌಸು 270, ಸಾದಾ ಬ್ಲೌಸು 170 ಅಂದರು. ಹೌದು ಸಿಸ್ಟರ್, ಸಿಕ್ಕ ಡಿಸೈನ್ ಬ್ಲೌಸು 300 ಶುರು ಆಗುತ್ತೆ ಅಂತ ಹೇಳಿದರು. ಹೌದ್ರಿ, ಅಲ್ಲಿ ಅಷ್ಟು ರೇಟ್ ಕೊಟ್ಟು ಹೊಲಿಸ್ತಾರ ಸಿಸ್ಟರ್. ಅಲ್ಲಿ 170 ರೂಪಾಯಿಗೆ ಸಾದಾ ಬ್ಲೌಸ್ ಇದಾರ ತಟಗ ಆತೇನು ರೀ. 2 ಬ್ಲೌಸ್ ಹೊಲಿದ್ರೆ 340 ರೂಪಾಯಿ ಆಯ್ತು. ನಮ್ಮದು 2 ಬ್ಲೌಸ್ ಹೋದ್ರೆ 120 ಆಯ್ತು. ಅಷ್ಟು ರೇಟ್ ಕಮ್ಮಿ ಆಯಿತು. ನಾನು ಟೈಲರಿಂಗ್ ಮಾಡಿ ದಪ್ಪ ಆಗಿದ್ದೀನಿ ಸಿಸ್ಟರ್. ಅದು ಕಮೆಂಟ್ಗಳಕ್ಕೆ ರಿಪ್ಲೈ ಮಾಡಿದ್ದೆ. ಹೌದ್ರಿ, ಟೈಲರಿಂಗ್ ಮಾಡೋರಿಗೆ ಪ್ರತಿಯೊಂದು ಮೈ ಸಮಸ್ಯೆ ಇದೆ. ಆದರೆ ಟೈಲರಿಂಗ್ ಮಾಡೋರಿಗೆ ಮೈ ತಳಗನಾಗ ಮತ್ತು ಒಬ್ಬ ಸಿಸ್ಟರ್ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ ಸಿಸ್ಟರ್ ಅಂತ ಕಮೆಂಟ್ ಹಾಕಿರಿ, ಥ್ಯಾಂಕ್ ಯು. ಮತ್ತು ಗಾಯತ್ರಿ ಸಿಸ್ಟರ್ ಅವರೇ ಹೇಳಿದ್ದು ಗಜೇಂದ್ರಗಢದಲ್ಲಿ ರೇಟ್ ಜಾಸ್ತಿ ಐತೆ ಅಂತ. ನಾನು ಸಾದಾ ಬ್ಲೌಸು 70, ಲೈನಿಂಗ್ ಬ್ಲೌಸು 150 ತೊಗೋತೀನಿ ರೀ ಸಿಸ್ಟರ್. ನಿಮ್ಮಲ್ಲಿ ಬೇಸಿನ ನಮ್ಗಿಂತ ರೇಟ್ ಐತೆ ಅಂದ್ರೆ 100 ರೂಪಾಯಿ ಮಾಡಬೇಕು ಸಾದಾ ಬ್ಲೌಸಿಗೆ. ಲೈನಿಂಗ್ ಬ್ಲೌಸಿಗೆ 200 ರೂಪಾಯಿ ಮಾಡಬೇಕು. ಸರಿ ಹೋಗುತ್ತೆ ನೋಡಿ. ಈ ಲೈನಿಂಗ್ ಬ್ಲೌಸು 100 ರೂಪಾಯಿ, ಸಾದಾ ಬ್ಲೌಸು 100 ರೂಪಾಯಿ, ಲೈನಿಂಗ್ ಬ್ಲೌಸು 200 ರೂಪಾಯಿ ಐತ್ರಿ. ಮತ್ತೇನೋ ಜಾಸ್ತಿ ಆಗೈತೆ ರೇಟು ಕೇಳಿ ಅವಾಗ ಕೇಳಿದ್ದು ನಾನು. ಸಿಟಿಯಾಗ ರೇಟ್ ಹೆಂಗಾದ್ರೂ ತುಟ್ಟಿರುತ್ತೆ ಸ್ನೇಹಿತರೆ. ಹಳ್ಳಿಯಾಗ ಅಂದ್ರೆ ಯಾರೂ ಹೊಲ್ಸಲ್ಲ ರೀ. ಇಲ್ಲಿ ರೇಟ್ ಜಾಸ್ತಿ ಮಾಡಿರಿ ಹೊಲ್ಸೋದಲ್ಲ. ಮತ್ತು ಇನ್ನೂ ಹೇಳ್ತೀನಿ ರೀ ನಿಮಗೆ. ಇನ್ನೊಬ್ರು ಸಿಸ್ಟರ್ ಕಮೆಂಟ್ ಐತೆ. ಸಿಸ್ಟರ್, ನಮ್ಮ ಊರಲ್ಲಿ 70 ರೂಪಾಯಿ ಹೊಲಿತೀವಿ. ಜಂಪರ್ ಎಲ್ಲ ಒಂದೇ ರೇಟು. ಜಂಪರ್ ಎಲ್ಲ 70 ರೂಪಾಯಿ ಅಂತ ನೋಡಿ. ಅದು ಅಸ್ತ್ರ ಹಾಕೊಳ್ಳೋದ್ರೆ 120 ಎಲ್ಲ ಒಂದೇ ರೇಟ್ ಆಗುತ್ತೆ ನೋಡಿ. ನಿಮ್ಮದು ಗಾಯತ್ರಿ ಸಿಸ್ಟರ್ದು ಒಂದೇ ಆತ್ರಿ ರೇಟ್. ಸಿಟಿಯಾಗ ಹೆಂಗೆ ಹೆಚ್ಚಿಗೆ ರೊಕ್ಕ ಕೊಟ್ಟು ಅಲ್ಲಿ ಹೆಂಗೆ ಹೊಲಿಲ್ರಿ ಅವರು. ಹೊಲಿಸ್ಕೊಂಡು ರೊಕ್ಕ ಕೊಟ್ಟು ಬರ್ತಾರ. ಇಲ್ಲಿ ಹಳ್ಳಿಯಾಗ ನೀವು ಬೇಕಾದೊಟ್ಟು ನೀಟಾಗಿ ಹೊಲಿರಿ. ಮತ್ತು ಹಂಗಾಯ್ತು ಹಿಂಗಾಯ್ತು ರೊಕ್ಕ ಕೊಡಾಗ 10 ರೂಪಾಯಿ ಕಮ್ಮಿ ತಗೋ, 20 ರೂಪಾಯಿ ಕಮ್ಮಿ ತಗೋ ಅಂತ ಹೇಳ್ತಾರೆ. ಇಲ್ಲಿ ಹಳ್ಳಿಯಾಗ ಈ ಥರ ಮಾಡ್ತಾರೆ. ಮತ್ತು ಡ್ರೆಸ್ ಹೊಲಿಯಾಕನ ಸಿಟಿಯಾಗಿಂತ ಹಳ್ಳಿಯಾಗ ಭಾಳ ಕಮ್ಮಿ ಸ್ನೇಹಿತರೆ. ನಾವು ಡ್ರೆಸ್ ಹೊಲಿಯಾಕ ಬರಲ್ಲ. ಡ್ರೆಸ್ ಹೊಲಿಯೋರು ಯಾರಿದ್ರಿ ಕಮೆಂಟ್ ಮಾಡಿ. ಡ್ರೆಸ್ಸಿಗೆ ಅಲ್ಲಿ 300, 400 ಇರುತ್ತೆ. ಇಲ್ಲಿ 200 ತೊಗೋತಾರೆ. ಡ್ರೆಸ್ ಹೊಲಿದಾಗಲೂ ನಂಗೆ ಗೊತ್ತಿಲ್ಲ ರೇಟು. ಮೊನ್ನೆ ಒಬ್ಬರು ಸಿಸ್ಟರ್ ಕೇಳಿದ್ರಿ, ಕಮೆಂಟ್ ಮಾಡಿದ್ರಿ. ಡ್ರೆಸ್ ನಾನು ಯಾವ ವಿಡಿಯೋಕ್ಕಂದ್ರೆ ಇದು ರೀ, ನಮ್ಮ ಹಳ್ಳಿಕಾಯಲ್ಲಿ ಬ್ಲೌಸ್ ರೇಟ್ ಅಂತ ಹಾಕಿದೆ. ಡ್ರೆಸ್ ಹಿಡಿಯಾಕ 30 ರೂಪಾಯಿ ಅಂತಂದು ನಾನು ಟಾಪು ಹಿಡಿದೆ ಸ್ನೇಹಿತರೆ. ಡ್ರೆಸ್ ಅಂದ್ರೆ ಒಂದು ಡ್ರೆಸ್ ಕಟ್ ಮಾಡಿ ಹಿಡಿದ್ರೆ ಟಾಪು ಕಟ್ ಮಾಡಿ ಹೊಲಿಗೆ ಹಾಕಿದ್ರೆ 50 ತೊಗೋತೀನಿ. ಹಂಗೆ ಟಾಪ್ ಹಿಡಿದ್ರೆ 30 ತೊಗೋತೀನಿ ರೀ. ಇಲ್ಲಿ ರೇಟ್ ಜಾಸ್ತಿ ಆಗೈತೆ ರೀ. ಜಂಪರ್ನ 70 ರೂಪಾಯಿ ಆಗಿ ಅಂತಾರೆ. ಇನ್ನೂ ಮಾಡಿಲ್ಲ ನಾವು. ಅದೇ 50ರಾಗ ಹೊಲ್ದೀನಿ. ಮೊನ್ನೆ 3 ಜಂಪರ್ 70ರಾಗ ಹಿಡ್ದೀನಿ. ಇನ್ನು ಮಾಡ್ಬೇಕ್ರಿ. ಇನ್ನೆಲ್ಲ ಅಲ್ಲಿ 30, ಅಲ್ಲಿ 100, ಇಲ್ಲಿ 70 ಅಂದ್ರೆ 30 ರೂಪಾಯಿ ಫರಕ್ ಆಯ್ತು. ಅಲ್ಲಿ ಇಷ್ಟು ಕರೆಕ್ಟಾಗಿ ನೀಟಾಗಿ ಹೊಲಿಯಲ್ಲ ಸ್ನೇಹಿತರೆ. ಅಳಸರಾಗಿರ್ತಾವೆ, ಹೆಂಗಾರಾಗಿರ್ತಾವೆ. ಆದರೂ ಸಿಟಿಯಾಗಿ ಹೊಲಿಯೋರು ಬೆಸ್ಟ್ ನೋಡಿ. ಯಾವುದೂ ಟೆನ್ಷನ್ ಇರಲ್ಲ, ಯಾವುದೂ ಕಿರಿಕಿಲ್ಲ. ನೀವು ಹೆಂಗೆ ಹೊಲ್ಕೊಡ್ರಿ ಸುಮ್ಮನೆ ತೊಗೊಂಡೋಗ್ಬಿಡ್ತಾರೆ. ಮತ್ತು ಆದ್ರೆ ಅವ್ರು ಇನ್ನೊಮ್ಮೆ ಅಲ್ಲಿ ಕಸ್ಟಮರ್ ಬರಲ್ಲ. ನೀಟಾಗಿ ಹೊಲಿದ್ರೆ ಇನ್ನೊಮ್ಮೆ ಒಳಗೆ ಕಸ್ಟಮರ್ ಬರ್ತಾರೆ. ನೀಟಾಗಿ ಹೊಲಿಲಿಕ್ಕೆ ಒಳ್ಳೆ ಹೋಗಲ್ಲ. ಆದ್ರೆ ಏನೂ ಅನ್ನೋಕ್ಕಾಗಲ್ಲ. ಅದು ಸಿಟಿ ಇರುತ್ತೆ. ಯಾಕೇನ್ರ ಅಂದ್ರೆ ನಿಮ್ಮ ಬ್ಲೌಸ್ ಅತಿ ಹಂಗೆ ಕೊಟ್ಟು ಹಂಗೆ ಹೊಲ್ದಿ ಅಂತ ಅವ್ರಿಗೆ ಟಬಲ್ ಮಾಡ್ತಾರೆ. ಹಳ್ಳಿಯಾಗ ಹಂಗಲ್ಲ. ದಿನ ಹೊಂಟು ಅವ್ರ ಮರಿ ನಾವು ನೋಡ್ತೀವಿ, ನಮ್ಮ ಮರಿ ಅವ್ರು ನೋಡ್ತಾರೆ ಅಂತೇಳಿ ಸುಮ್ಮನೆ ಯಾಕಪ್ಪ ಕರ್ಮರಿ ಕಟ್ಕೊಳೋದು ಊರಂತವ್ರೆ ಅಂಥೇಳಿ ನಾವು ಏನು ಮಾಡಿಬಿಡ್ತೀವಿ. ಇಲ್ಲಿ ಬಿಡು ಆ ಕಡೆ ಯಾಕಂದ್ರಲ್ಲ ಸುಮ್ಮನೆ ಆಗ್ತೀವಿ. ಸಿಟಿಯಾಗ ಅನಿಸೋನಲ್ಲ ಸ್ನೇಹಿತರೆ. ಟೈಲರಿಂಗ್ ಮಾಡೋದು ಸಿಟಿಯಾಗ ಯಾರು ಅನಿಸೋನಲ್ಲ. ಇದೇ ಎಕ್ಸಾಂಪಲ್ ಹೇಳ್ಬೇಕು. ನಮ್ಮ ಮನೆ ಮಗಳೇ ಒಬ್ಬ ಕವಿದ ಮದುವೆ ಇತ್ತು. ನಾನು 2 ಬ್ಲೌಸ್ ಸಾದಾ ಬ್ಲೌಸ್ ಸ್ಟಿಚ್ ಮಾಡಿದೆ. ಬರೀ 60 ರೂಪಾಯಿ ತೊಗೊಂಡು ಸಾದಾ ಬ್ಲೌಸ್ ಸ್ಟಿಚ್ ಮಾಡೋಕೆ. ಅಲ್ಲಿ ಅಸ್ತರು ಎಲ್ಲ ಮದುವೆ ಹಾಕಿ ಬಂದಾರ. ನಾನು ಸಾದಾ ಬ್ಲೌಸ ನೀಟ್ ಕುಂತಾವು. ಮದುವೆ ಬ್ಲೌಸ್ ಒಂದು ತಟ್ಟು ನೀಟಿಲ್ಲ. ಒಂದು ತೋಳು ಉದ್ದ ಆದ್ರೆ ಮೈಯ ಮ್ಯಾಕ್ ಆಗಿರ್ತದೆ. ಮೈಯ ಮ್ಯಾಕ್ ಡಿಸೈನ್ ಸರಿಲ್ಲ. ಲೇಸ್ ಹಚ್ಚಾರ ಅದಕ್ಕೆ ಒಂದಂಗೆ ಲೇಸ್ ಹಚ್ಬೇಕು. ಯಾವಾದಿಲ್ಲ ಸ್ನೇಹಿತರೆ. ಸುಮ್ಮನೆ ಗ್ರ್ಯಾಂಡ್ ಲೇಸ್ ಹಚ್ಚಿ ಗ್ರ್ಯಾಂಡ್ ಹೊಲ್ತೀನಿ ಅಂತೇಳಿ ಮದುವೆ ಬ್ಲೌಸ್ ಅಂತೇಳಿ 1500 ರೂಪಾಯಿಗೊಂದು 2000 ರೂಪಾಯಿಗೊಂದು ಬ್ಲೌಸ್ ಹೊಲ್ದಾರಿ. ಒಂದು 3 ಬ್ಲೌಸಿಗೆ 5000 ರೂಪಾಯಿ ತೊಗೊಂಡಷ್ಟು ಟೋಟಲ್. ಅಷ್ಟು ರೊಕ್ಕ ತೊಗೊಂಡ್ರು ಒಂದು ಸ್ವಲ್ಪ ನೀಟಾಗಿಲ್ಲ ಅವು. ಅದಕ್ಕೆ ನಾನು ಅಂತೀನಿ ಸಿಟಿಯಾಗ ಹೆಂಗೆ ಹೊಲಿಲಿ ಅವರು ತಲೆಯಾಗ ಹಾಕ್ಕೊಳಲ್ಲ. ಒಳ್ಳೆ ಕೇಳಬೇಕಿಲ್ಲ ಅಂತೇಳಿ ಮುದುಕರ್ಗತ್ತೇ ಇದು ಉಕ್ಷಿ ಪಟ್ಟಿ ತಂದು ಇಷ್ಟು ಮ್ಯಾಕ್ ಇಟ್ಟಾಗಿ ಇಷ್ಟೇ ಕುತ್ತಿಗೆ ತಾಗಿಲ್ಲೇ ಅದು ಈ ಉಡುದೇ ಇಲ್ರಿ. ಆಕಿ ಮತ್ತು ಮದುವೆ 1 ವರ್ಷ ಆಯ್ತು ಉಡ್ದೇ ಇರೋವಾಗ. ನಾನು ಒಂದು ಸಾದಾ ಜಂಪರ್ ಉಡ್ತಾಳೆ ಯಾವಾಗಾರ. ಅವು ಎಷ್ಟು ನೀಟಾಗಿ ನಿಂತಾಕ ಹೊಲ್ಸಿ ನೋಡೋ ಸುಮ್ಮನೆ ಅಲ್ಲಿ ಹಾಕಿ ಬಂದೆ ಅಂತಂದ್ರು. ಅವಾಗೇನು ಮದುವೆ ನಾವು ಸಿಟಿಯಾಗ ನಮ್ಮ ಮದುವೆ ಬ್ಲೌಸ್ದವು ಸಿಟಿಯಾಗ ಚಂದ ಹೊಲಿತಾರ, ಮಸ್ತ್ ಹೊಲಿತಾರ ಅಂತ ಸಿಟಿಯಾಗ ಹಾಕಿ ಬರ್ತೀವಲ್ಲ. ಎಲ್ಲ ಇದು ನೋಡಿ ಅವ್ರು ಕರೆಕ್ಟಾಗಿ ಹೊಲಿದಾರೆ ಅಂತ ನಾವು ಆತಿ ಪ್ರಕಾರ ಹೊಲಿತೀವಿ. ಅವ್ರು ಆತಿ ಹೊಲಿದಲ್ರಿ. ಮಾಮೂಲಿ ಮೈ ಆತಿ ತೊಗೊಂಡು ಮೈ ಹೊಲಿತಾರಂತ. ಇವ್ರು ಆದರೂ ಆತಿ ಕೊಟ್ಟು ಬಂದಾರ. ಆತಿ ಕೊಟ್ಟು ಬಂದರೂ ಅಷ್ಟು ನೀಟಾಗಿ ಹೊಲಿದೇ ಇಲ್ಲ.
ಆತವ್ರಿಗೆ ಸಿಟ್ಯಾಗ ಮತ್ತು ಒಳ್ಳೆ ಹೇಳಿ ಬರ್ಬೇಕಿಲ್ಲ ಅಂದ್ ಬರ್ಬೇಕಿಲ್ಲ ಅಷ್ಟು ರೊಕ್ಕದು ಎಲ್ಲಿ ಹೋಗ್ಬಿಡೋ ಸಿಟ್ಯಾಗ ಹೊಲ್ದಕ್ಕೆ ಇರ್ತೀವಿ ಅವ್ರು ಎಲ್ಲಿ ಹೋಗಿ ಅನ್ನೋದು ಹಿಂಗೆ ಅಂತಾರೆ ಮತ್ತು ಹೋಗಿ ಅನ್ಬೇಕಂತ ಇಲ್ಲಿ ನಮಗಾರ ನಮ್ಮ ಮನೆ ಮುಂದೆ ಬರ್ತಿದ್ರೆ ಹಿಂಗೆ ಹೊಲ್ದಿ ಹಂಗೆ ಹೊಲ್ದಿ ಮತ್ತು ಒಬ್ಬರು ಬಾಯಲ್ಲಿ ಅಂತ ಇರೋದು 100 ಮಂದಿ ಬಾಯಿ ಹೋಗ್ತಾವ್ರಿ ಆಕಿ ಜಂಪರ್ ಚಂದಿಲ್ಲ ಆಕಿ ಹಂಗೆ ಮಾಡ್ಯಾಳ ಹಿಂಗೆ ಮಾಡ್ಯಾಳ ಅಲ್ಲಿ ಮತ್ತು ಬರೋ ಕಸ್ಟಮರ್ಸ್ನೇ ಬರೋಲ್ಲ ಸ್ನೇಹಿತರೆ ಹಿಂಗೈತ್ರಿ ಹಳ್ಳ್ಯಾಗ ಸಿಟಿ ಡಿಪ್ರೆಷನ್ ಏನಂದ್ರೆ ಸಿಟಿನವ್ರಿಗೆ ಹಿಂಗೆ ಹೊಲ್ದ ಅಂತ ಹೇಳೋಕ್ಕಾಗಲ್ಲ ಸಿಟಿಯಾಗ ಯಾರು ಹೇಳಿದ್ರ ಹಳ್ಳ್ಯಾಗ ಅಂದ್ರೆ ಒಬ್ಬರು ಜಂಪರ್ ಕೆಡಿಸ್ಬಿಡ್ರಿ ಜಂಪರ್ ಕೆಡ್ಸಿದ್ ನಾನು ಜಂಪರ್ ಕೆಡ್ಸಿಲ್ಲ ಆಕಿನ ತಕ್ಕ ಕೊಲೆ ಆಗ್ತೀವಿ ಆಕೆ ಜಂಪರ್ ಕೆಡ್ಸ ಈ ಥರ ಮಾತುಗಳು ಭಾಳ ಬರ್ತಾವೆ ಸ್ನೇಹಿತರೆ ಅದಕ್ಕೆ ಸಿಟಿಯಾಗ ಒಂದು ಅಂಗಡಿ ಇರ್ಬೇಕಂತ ಹಳ್ಳ್ಯಾಗ ಹೊಲಿದ ಬೆಸ್ಟ್ ಆದ್ರೆ ಹಳ್ಳ್ಯಾಗ ಬಾಡಿಗೆ ಎಲ್ಲ ಏನಿಲ್ಲ ಬೆಸ್ಟು ರೇಟ್ ಇರಲ್ಲ ಎಷ್ಟು ನೀಟ್ ನೀರು ರೇಟ್ ಇಲ್ಲ ಮತ್ತು ಹಳ್ಳ್ಯಾಗ ನೀವೆಲ್ಲ ಇಸ್ತ್ರಿ ಹೊಡ್ಕೊಡ್ತೀನಿ ಪಿಕೋ ಮಾಡಿಕೊಡ್ತೀನಿ ನೀಟಾಗ ನೀವು ಹೊಲೀರಿ ಪಿಕೋನು ಇಸ್ತ್ರಿ ಹೊಡ್ಕೊಡ್ರಿ ಬ್ಲೌಜಿ ಮಗ್ಳು ಪಿಕೋ ಮಾಡಿಕೊಡ್ರಿ ಕೊಡೋದು ಅದು 60 ರೂಪಾಯಿನೇ ಕೊಡ್ತಾರೆ ಹೆಚ್ಚಿಗೆ ಕೊಡಲ್ಲ ಯಾಕೆ ನಿನ್ಗೆ ಯಾರು ಮಾಡಂದಾರ ಪಿಕೋ ಯಾರು ಹಾಕಂದಾರ ಇಸ್ತ್ರಿ ಹೊಡಿ ಅಂದಾರ ಹಿಂದೆಷ್ಟು ಹೊಲಿಬೇಕಿಲ್ಲ ಅಂತ ಸ್ನೇಹಿತರೆ ಯಾರೂ 1 ರೂಪಾಯಿ ಹೆಚ್ಚಿಗೆ ಕೊಡಲ್ಲ ಅದು ಹಂಗೆ ರೀ ಈಗ ಹಳ್ಳ್ಯಾಗ ಹೆಂಗಿರುತ್ತೋ ಹಂಗೆ ಹೋಗ್ಬೇಕು ಇಲ್ಲಿ ನಮ್ಮ ಊರ ಪರಿಸ್ಥಿತಿ ಹೆಂಗಿರುತ್ತೋ ಹಂಗಿರ್ಬೇಕು ಸಿಟಿ ಪರಿಸ್ಥಿತಿ ಹೆಂಗಿರುತ್ತೆ ಹಂಗಿರ್ತಾರೆ ಸಿಟಿಯಾಗ ಹೋಗಿ ಈ ನಾವು ಹಳ್ಳ್ಯಾಗಿದ್ದವ್ರು ಸಿಟಿಯಾಗ ಬದುಕ್ತೀವಿ ಸಿಟಿಯಾಗ ರೇಟ್ ಜಾಸ್ತಿ ಐತಿ ಹೋಗಿರ್ತೀವಿ ಅಂದ್ರೆ ನಮ್ಗೆ ಆಗಲ್ಲ ಯಾಕೆ ಅಲ್ಲಿ ಇನ್ನೂ ಮುಟ್ಟಲ್ಲ ಸ್ನೇಹಿತರೆ ಎಲ್ಲನೂ ಪ್ರತಿಯೊಂದು ಕೊಂಡ್ಬೇಕು ಇನ್ನು ಹಳ್ಳ್ಯಾಗ ಒಂದು ಸ್ವಲ್ಪ ಬೇಸಿ ಯಾವುದೇ ಇರಲಿ ಒಂದು ಲ್ಯಾಕ್ ಸ್ನೇಹಿತರೆ ಮತ್ತು ಇನ್ನೊಂದು ಖುಷಿ ವಿಚಾರ ಏನಂದ್ರೆ ನಂದು ರೇಖಾ ಟೈಲರಿಂಗ್ ಚಾನಲ್ ಒಳಗೆ ಒಂದು ವಿಡಿಯೋ 28,000 ಹೊಡೈತ್ರಿ ತುಂಬ ಖುಷಿ ಆಯಿತು ಆ ವಿಡಿಯೋಗ ಎಲ್ಲರೂ ನಮ್ಮ ಚಾನಲಲ್ಲಿ ಟೋಟಲ್ ನಾನು ವಿಡಿಯೋ ಹಾಕಿದ್ದು ಬಂದು 91 ವಿಡಿಯೋ ಹಾಕಿನ್ರಿ ಶಾರ್ಟ ಲಾಂಗ್ ವಿಡಿಯೋ ಲೈವ್ ಎಲ್ಲ ಕೂಡ 91 ವಿಡಿಯೋ ಆಗ ಸ್ನೇಹಿತರೆ ನನಗೆ ಅದಕ್ಕೆ ಸಬ್ಸ್ಕ್ರೈಬರ್ ಸಿಕ್ಕಿದ್ದು 91 ವಿಡಿಯೋಕ್ಕೆ 543 ಸಬ್ಸ್ಕ್ರೈಬರ್ ಆಗ್ಯಾರ 2,100 ವಾಚವರ್ ಆಗೈತ್ರಿ ಇನ್ನು ನನಗೆ ಆಗ್ಬೇಕಂದ್ರೆ 2,900 ವಾಚವರ್ ಆಗಬೇಕು ಇನ್ನು ಒಂದು 500 ಸಬ್ಸ್ಕ್ರೈಬರ್ ಆಗ್ಬೇಕು ನೋಡಿ 1,000 ಸಬ್ಸ್ಕ್ರೈಬರು 4,000 ವಾಚವರ್ ಆದರೆ ಮೋನಿಟೇಷನ್ ಆನ್ ಆಗುತ್ತೆ ಇನ್ನೂ ಓಡಬೇಕು ವಿಡಿಯೋಗಳೆಲ್ಲ ಇನ್ನೂ ಹಾಕ್ಬೇಕು ನನಗೂ ಈ ಒಂದೊಂದೇ ವಿಡಿಯೋ ಹಾಕ್ತೀನಿ ವಿಡಿಯೋ ಹಾಕಲ್ಲ ಆಗಲ್ರಿ ಎಲ್ಲ ಮೇಂಟೈನ್ ಮಾಡೋದು ಕಷ್ಟ ಐತೆ ಮತ್ತೊಬ್ಬರು ಕೇಳಿದ್ರಿ ಯಾಕೆ ಈ ಟೈಲರಿಂಗ್ ನಾನು ಇಲ್ಲೇ ಮಾತಾಡಿದ್ದು ಒಬ್ರು ಕೇಳಿದಂತಂದ್ರೆ ಒಬ್ಬರು ಕೇಳಿದ್ರಂದ್ರೆ ಇಲ್ಲಿ ನನ್ನ ಕಸ್ಟಮರ್ ರಾಟಿ ಟೈಲರಿಂಗ್ ಮಾಡಿದ್ರು ಅವರು ಟೈಲರ್ ಕಲಿಯಾಕತ್ತಾರ ಅವ್ರು ಕೇಳಿದ್ದು ನೀವು ಕಮೆಂಟ್ ಹಾಕಿದಾರ ಮತ್ತೆ ತಪ್ಪು ತಿಳ್ಕೊಬೇಡಿ ಅಕ್ಕ ನಾವು ರಾಟಿ ಹೊಲಿತೀವಲ್ಲ ಯಾಕೆ ದಪ್ಪ ಹಾಕ್ತೀವಿ ಅಕ್ಕ ನನಗೂ ಹಂಗೆ ಮೈ ಸಮಸ್ಯೆ ಒಬ್ರೊಬ್ರು ಸೊಳ್ತಾರಲ್ಲ ಅಂತಂತಾರೆ ಒಬ್ರೊಬ್ರಿಗೆ ಕಾವಿಗೆ ಮೈ ಒಣಗುತ್ತಾ ಸ್ನೇಹಿತರೆ ಒಬ್ರೊಬ್ರಿಗೆ ಕಾವಿಗೆ ಮೈ ಜಾಸ್ತಿ ಬರುತ್ತೆ ನಾವೇನು ಮಾಡ್ಬಿಡ್ತೀವಿ ಎಲ್ಲ ಕೆಲಸ ಮಾಡಿ ಊಟ ಮಾಡಿ ಆರಾಮ್ ಟೈಲರಿಂಗ್ ಮಾಡ್ಕೋತ ಕುಂತ್ಬಿಡ್ತೀವಿ ಕುಂತಲ್ಲಿ ಒಂದೇ ಜಾಗ ಕುಂದಿರ್ತೀವಲ್ಲ ಅದೇ ಮೈ ಬರೋದು ನಾವು ಓಡಾಡೋಕೆ ಕೆಲಸ ಮಾಡಿ ಮೈ ಬರಲ್ಲ ನಾವು ಎಷ್ಟು ಅಡ್ಡಾಡ್ಕೋತ ಕೆಲಸ ಮಾಡ್ತೀವಿ ಅಷ್ಟು ಮೈ ಸರಳ ಇರುತ್ತೆ ಸ್ನೇಹಿತರೆ ಕುಂತಲ್ಲೇ ಕುಂತು ಕೆಲಸ ಮಾಡೋದು ಭಾಳ ಕಷ್ಟ ಐತೆ ಆದರೂ ನಾವು ಮತ್ತು ಏನೇ ಮಾಡ್ಬೇಕ್ರಿ ಮನೆಯಾಗೆ ಇದ್ದು ಟೈಲರಿಂಗ್ ಮಾಡ್ತೀವಿ ಅಂದ್ರೆ ಎಷ್ಟೋ ಮಂದಿ ಟೈಲರಿಂಗ್ ಕಲಿಬೇಕಂತಾರೆ ಅವ್ರಿಗೆ ಏನು ಸಜೆಷನ್ ಕೊಡ್ತೀನಿ ಟೈಲರಿಂಗ್ ಕಲಿಬೇಡ್ರಿ ನಾವು ಬಿಸ್ನೆಸ್ ಮಾಡಿರಿ ಟೈಲರಿಂಗ್ ಕಲಿಯೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಮೈ ದಪ್ಪ ಆದ್ರೆ ನೋಡಿ ನಾವು ಒಂದು ಸ್ವಲ್ಪ ದಪ್ಪ ಆಗೋಣ ಎಷ್ಟು ದಪ್ಪಾಗಿ ಎಷ್ಟು ದಪ್ಪಾಗಿ ಅಂತಾರೆ ಟೈಲರಿಂಗ್ ಮಾಡ್ಕೆ ಕುಂತಲೇ ಕುಂತು ಮಲಿತೆ ಅದಕ್ಕೆ ದಪ್ಪ ಆಗಿರೋನು ಅದೇ ಸಂಬಂಧ ಕುಂತಲ್ಲಿ ಕುಂತು ನಾವು ಕುಂತಲ್ಲಿ ಕುಂತು ನಾವು ದಪ್ಪ ಆಗಬೇಕು ಕಸಕ್ಕೆ ಹೋಗಿರ್ತೇವೆ ನಾವು ಅಡ್ಡಾಡ್ಕೋತ ಕೆಲಸ ಮಾಡೋದು ಬೆಸ್ಟ್ ಒಳ್ಳೆ ಮನೆ ಕೆಲಸ ಬೆಸ್ಟು ಸ್ನೇಹಿತರೆ ಟೈಲರಿಂಗ್ ಕೆಲಸ ಬೆಸ್ಟ್ ಅಲ್ಲ ನಿಮ್ಗೆ ಟೈಲರಿಂಗ್ ಕೆಲಸ ಬೆಸ್ಟು ಒಳ್ಳೆ ಮನೆ ಕೆಲಸ ಬೆಸ್ಟು ಅಡ್ಡಾಡ್ಕೋತ ಮಾಡೋ ಕೆಲಸ ಬೆಸ್ಟು ಹೇಳಿದ್ರೆ ಒಳ್ಳೆ ಮನೆ ಕೆಲಸ ಒಂದೇ ಅಡ್ಡಾಡ್ಕೋತ ಮಾಡೋ ಕೆಲಸ ಒಂದೇ ಬೆಸ್ಟ್ ಟೈಲರಿಂಗ್ ಕೆಲಸ ಅಂದ್ರೆ ಕುಂತಲ್ಲೇ ಕುಂದ್ರೆ ನೋಡಿ ಇವಾಗ ನೆಕ್ಸ್ಟು ಇನ್ನು ನಾನು ಬ್ಲೌಸ್ 36 28 32 ಬೇಕಾದ ಒಂದು ಸೈಜ್ 40 ಸೈಜು 43 ಸೈಜು ಎಲ್ಲ ಸೈಜು ಬ್ಲೌಸ್ಗಳು ಕಟಿಂಗ್ ಬರ್ತಿರ್ತಾವೆ ಟಿಚಿಂಗ್ ಬರ್ತಿರ್ತಾವೆ ದಿನ ನಾನು ನಿಮಗೆ ಡ್ರೆಸ್ ಫಿಟ್ಟಿಂಗ್ ಮಾಡೋದು ನೈಟಿ ಫಿಟ್ಟಿಂಗ್ ಮಾಡೋದು ಇನ್ನು ಡಬಲ್ ತೋ ನೈಟಿ ಫಿಟ್ಟಿಂಗ್ ಮಾಡೋದು ಹೇಳ್ಕೊಟ್ಟಿನಿ ಇನ್ನು ಸಿಂಗಲ್ ತೋ ನೈಟಿ ಫಿಟ್ಟಿಂಗ್ ಮಾಡೋದು ಹೇಳ್ಕೊಡ್ಬೇಕು ಪ್ರತಿಯೊಂದು ಸಣ್ಣ ಸಣ್ಣ ಟಿಪ್ಸ್ಗಳು ನಿಮಗೆ ಹೇಳ್ಕೊಡತ್ತಂತೆ ಇಷ್ಟೇ ವಿಡಿಯೋ ಮಾಡೋಕ್ಕೆ ನಾನು ಇನ್ನೂ ಬ್ಲೌಸ್ಗಳು ಭಾಳ ವಿಡಿಯೋ ಮಾಡೋಕ್ಕಿಲ್ಲ ಡಿಸೈನ್ ಬ್ಲೌಸ್ ಆಗಿರ್ಬೋದು ಆದರೆ ಮತ್ತು ನಾ ಕಟೋರಿ ಬ್ಲೌಸ್ ಬರಲ್ಲ ಸ್ನೇಹಿತರೆ ಡ್ರೆಸ್ ಹೊಲಿಯೋಕೆ ಬರಲ್ಲ ನನಗೆ ಬರುವಂಥ ಸಾದಾ ಬ್ಲೌಸು ಡಿಸೈನ್ ಬ್ಲೌಸ್ಗಳಾಗಿ ಬ್ಲೌಸ್ಗಳೇ ಅವ್ಕುರದ ಇದು ಡಿಸೈನ್ಗಳು ಹೇಳ್ಕೊಡ್ತೀನಿ ಉಳ್ಕೆ ಬರಲಾರ್ದು ಬರಲ್ಲ ಅಂತ ಹೇಳ್ಬೇಕು ಬರೋದಷ್ಟೇ ಹಂಚ್ಕೋಬೇಕು ಸ್ನೇಹಿತರೆ ಬರಲಾರ್ದು ಸುಮ್ಮನೆ ನಮ್ಮನ್ನು ನೋಡಿ ನೀವು ಕಲಿತಿರ್ತೀರಿ ನಿಮಗೆ ಅದನ್ನೆಲ್ಲ ಮತ್ತು ನೀವು ಅರ್ಧಂಬರ್ಧ ನಾ ಹೇಳ್ಕೊಟ್ಟಿದ್ದು ಅರ್ಧಂಬರ್ಧ ಕಲಿತು ನಾವು ನಮ್ಮಿಂದ ಒಬ್ಬರಿಗೆ ಯೂಸ್ಫುಲ್ ಆಗಿರ್ಬೇಕು ವಿಡಿಯೋ ಒಬ್ಬರಿಗೆ ಅರ್ಥ ಆಗಿರ್ಬೇಕು ಇವತ್ತು 500 ಹೊಡೆಯುತ್ತೆ ಆ ವಿಡಿಯೋ ಅದ್ರಾಗ 10 ಮಂದಿಗೆ ಅರ್ಥ ಆಗ್ತಾರೆ ಅದನ್ನ ಮಾಡಿದಕ್ಕೂ ಕಷ್ಟಪಟ್ಟಿದ್ದಕ್ಕೂ ಪ್ರತಿಫಲ ಸಿಗುತ್ತೆ ನಿಮ್ಗೆ ಇದೇ ಥರ ಯಾವುದಾದ್ರೂ ನೀವು ಟೈಲರಿಂಗ್ ಮಾಡಕತ್ತಿದ್ರು ಅಂದ್ರೆ
ಇಷ್ಟ ಐತೆ ನೋಡಿ. ಟೈಲರಿಂಗ್ ಮಾಡೋರಿಗೆ ಸಿಕ್ಕಾಪಟ್ಟೆ ಬೇಜಾರು ಭಾಳ ಆಗ್ಬಿಡುತ್ತೆ ಸ್ನೇಹಿತರೆ. ಯಾಕೆ ಏನು ಅಂತಂದ್ರೆ ಬರೀ ಅಲ್ಲಿ ಇಳಿತೈತೆ ನೋಡು, ಇಲ್ಲಿ ಇಳಿತೈತೆ ನೋಡು, ಆ ಜಂಪರ್ ಕೆಡಿಸಿದಿ, ಈ ಜಂಪರ್ ಕೆಡಿಸಿದಿ, ಬರೀ ಇದೇ ಟೆನ್ಷನ್ ಭಾಳ ಕೊಡ್ತಾರೆ. ನೀವು ಬೇಕಾದಷ್ಟು ನೀಟಾಗಿ ಹೊಲೀರಿ, ಎಷ್ಟೊಟ್ಟು ಕರೆಕ್ಟ್ ಮೈ ಒಂದು ಕುಂದಿರ್ಲಿ, ಆದರೂ ಹಂಗಾಯ್ತು ಹಿಂಗಾಯ್ತು. ಇದೊಂದು ಮಾತ್ರ ನನಗೆ ವರ್ಷ ನೋಡಿ. ಎಷ್ಟು ಬೇಕಾದಂಗೆ ಎಷ್ಟು ಟೈಲರಿಂಗ್ ಮಾಡೋರಿಗೆ ಈ ಸಮಸ್ಯೆ ಐತೋ ಇಲ್ಲ ಅಂತ ಕಮೆಂಟ್ ಮಾಡಿ. ನಾನು ಮಾತ್ರ ಬರ್ತಿರ್ತಾವ್ರೆ, ಎಷ್ಟು ನೀಟಾಗಿ ಹೊಲಿತೀನಿ ಅಂದರೂ ಬರ್ತಿರ್ತಾವೆ. ಮತ್ತು ಹಂಗೆ ಆಗಿರ್ತಾರಲ್ಲ ಸ್ನೇಹಿತರೆ, ಅಂದಿರ್ತಾರಲ್ಲ ನೀಟಾಗಿಲ್ಲ ಜಂಪರ್ ಕೆಟ್ಟೈತೆ ಅನ್ನೋದು ಮತ್ತೆ ಒಳ್ಳೆ ಅಂತ ತರ್ತಾರೆ. ಮತ್ತು ಅವಾಗ ಏನಂತಾರೆ ಗೊತ್ತೇನು ರೀ, ಒಳ್ಳೆ ಯಾರತ್ರ ಒಳ್ಳೆಗೆ ಬರ್ತಾರಲ್ಲ, ಇವ ನಿನ್ನ ಮತ್ತು ನಿನ್ನ ಹಂಗೆ ಯಾರು ಒಳ್ಳೆಯಲ್ವ, ಹಿಂಗೆ ನೀಟು ಹೊಲಿತಿ ಮತ್ತು ನಾನು ತಗೋದು ಅವನ್ನ ಆಗೋದಿಲ್ಲವ ನಿಮ್ಮ ಒಳ್ಳೆಯಲ್ಲ ಅಂತಿರ್ತೀವಲ್ಲ, ಅವಾಗ ಹಿಂಗೆ ಅನ್ನೋ ಸ್ನೇಹಿತರೆ. ಅವಾಗ ಹೇಳ್ಬಿಡ್ತೀವಿ ಖಂಡಿತ ಇಷ್ಟು ರೇಟ್ ಐತೆ, ಇಷ್ಟಿಲ್ಲ, ಇಷ್ಟ ಆಗುತ್ತೆ, ಕೈಯಾಗ ಅಮೌಂಟ್ ಕೊಡ್ಬೇಕಂತ ಹೇಳ್ಬಿಡ್ತೀವಿ. ಅಂಥವ್ರು ಹೆಂಗೆ ಮಾಡಬೇಕು ರೀ. ಯಾರು ನಮ್ಮನ್ನು ಏನೋ ಸುಮ್ಮ ನಮ್ಮ ತಕ್ಕ ಕಾಯಂ ಕಷ್ಟ ಮಾಡ್ತಾರಲ್ಲ ಅವ್ರಿಗೆ ನೋಡಿ ತೊಗೋಬೇಕ್ರಿ ಕಾಯಂ ಹೊಲಿಯೋರಿಗೆ. ಇನ್ನು ಭಾಳ ಪೀಚಾಡೋದು ಇದು ಮಾಡೋದು ಇರ್ತಾರೆ, ಒಬ್ರೊಬ್ರು ಇರ್ತಾರೆ ಭಾಳ ಪೀಚಾಡ್ತಾರೆ, ಭಾಳ ಒಂಥರ ಎಲ್ಲಿ ಬಿಡು ಅಷ್ಟು ರೊಕ್ಕ ಕೊಡೋದು ಬರ್ತಾಂತಾನೆ ಬ್ಲೌಸು ಕೆಟ್ಟದ್ದು ಕೇಳೋದು, ಸುಳ್ಳು ಹೇಳೋದು. ಇಂಥವ್ರು ಇರ್ತಾರೆ, ಒಳ್ಳೆಯವ್ರು ಇರ್ತಾರೆ, ಕೆಟ್ಟವ್ರು ಇರ್ತಾರೆ. ಹೆಂಗೆ ಸೋಳಿರೋ ಸೈಡ್ ಇರ್ತಾರೆ ಸ್ನೇಹಿತರೆ. ಒಂದು ದಿವಸ ಮೇಲೆ ಸೌತೆಕಾಯಿ ಸೈಡ್ ಸೌತೆಕಾಯಿ ಇರುತ್ತೆ, ಹಂಗೆ ಎಲ್ಲ ಥರ ಇರುತ್ತೆ. ಈ ಉಸು 5 ಬಳಸವ ಇರಲ್ಲ. ಆದರೂ ಟೈಲರಿಂಗ್ ಮಾಡೋದು ಒಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ನಾವೆಲ್ಲ ಸ್ಟ್ರಾಂಗ್ ಇದ್ದಂದ್ರೆ ಎಲ್ಲನೂ ಸ್ಟ್ರಾಂಗ್ ಆಗಿ ಕೆಲಸ ಆಗುತ್ತೆ ಸ್ನೇಹಿತರೆ. ನೀವೆಲ್ಲರೂ ಒಂದು ಸ್ವಲ್ಪ ಸಮಾಧಾನ ಅಂತ ಮಾತಾಡ್ತೀವಿ, ಅಂತ ಏನು ಕಳಿಸ್ತೀವಿ ಅಂದ್ರೆ ಕೇಳಲ್ಲ. ಆದರೆ ನಾವು ಟೈಲರಿಂಗ್ ಮಾಡ್ತೀವಿ ಅಂದ್ರೆ ಎಲ್ಲರ ಕಡೆ ಅಂತ 5 ರೂಪಾಯಿ ನಾವು ಕಮ್ಮಿ ಮಾಡಿದ್ವಿ ಅಂದ್ರೆ ಸಿಕ್ಕಾಪಟ್ಟೆ ನಮ್ಗೆ ಹೊಲಿಯೋಕೆ ಆಗಲ್ಲಷ್ಟು ಬಟ್ಟೆ ಬರ್ತಾವೆ. ಇದೊಂದು ಟಿಪ್ಸ್ ಅಂತಲೇ ಫಾಲೋ ಮಾಡ್ಕೊರಿ. ನಾವು ಎಷ್ಟೇ ನೋಡಿ, ಒಬ್ಬರು 70 ರೂಪಾಯಿ ಲೆಕ್ಕಕ್ಕೆ ನಾವು 65 ರೂಪಾಯಿ ನನ್ನ ಕಡೆ ಬಟ್ಟೆ ಹೊಳಿ ಬಿಡ್ತಾವೆ, ಇಷ್ಟು ಬಟ್ಟೆ ಇದೇ ಬರ್ತಾವೆ. ನೀವು ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ 5 ರೂಪಾಯಿ ಕಮ್ಮಿ ಆದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ನಮ್ಮ ಕಡೆ ಹೋಗ್ತಾರೆ. ನಾನೇ ನೋಡಿ ಕರೆಕ್ಟ್ ಲೆಕ್ಕಕ್ಕೆ 10 ರೂಪಾಯಿ ಜಾಸ್ತಿ ಸ್ನೇಹಿತರೆ ನಂದು. ನಾನು 5-10 ನಿಮಗೆ ಹೇಳಕತ್ತೀನಿ, ನಂದು 10 ರೂಪಾಯಿ ಜಾಸ್ತಿನೇ ಇರುತ್ತೆ. ಯಾಕಂದ್ರೆ ನಾನು ಕರೆಕ್ಟ್ ನೀಟಾಗಿ ಹೊಲಿತೀನಿ. ನಾನು ಹೊಲಿತೀನಿ ಕಾಂಪಿಟೇಷನ್ ಐತಿ, ನಾನು ಕರೆಕ್ಟ್ ಹೊಲಿಯತ್ತೀನಿ, ಕರೆಕ್ಟ್ ಕೊಡತ್ತೀನಿ. ಅವು ಇನ್ನೇ ಬಂದೇ ಬರ್ತಾರೆ ಅನ್ನೋದು ನನಗೆ ನಿರ್ಧಾರ ಐತಿ. ಯಾಕಂದ್ರೆ ಹೊಲಿತೀನಿ ಕರೆಕ್ಟ್ ಬರ್ತಾರೆ. 10 ವರ್ಷ 11 ವರ್ಷ ಆಯ್ತು ನಾವು ಹೊಲಿಯಾಕತ್ತೀವಿ. ನನಗೆ ಎಲ್ಲಿ ಏನು ಮಾಡಿದ್ರೆ ಕೆಡುತ್ತೆ ಬ್ಲೌಸ್ ಅನ್ನೋದು ಗೊತ್ತು. ಈಗ ಹೊಸ್ದಾಗಿ ಹೊಲಿಯೋರು ಹೋಗ್ಬೇಕು, ಹೊಸ್ದಾಗಿ ಹೊಲಿಯಾಕತ್ತ ಸ್ನೇಹಿತರೆ ಆಕಿ 55 ತೊಗೋತಾಳೆ, ಅಲ್ಲಿ ಭಾಳ ಗಿರಾಕಿ ಹೋಗ್ತಾರೆ. ಹೋರಿ ನಮಗೆ 4 ಗಿರಾಕಿ ಬರಲ್ಲ, ಒಂದು ಸಲ ಹೊಲಿಸ್ತಾರೆ 2 ಸಲ ಇರ್ತಾರೆ. ಕರೆಕ್ಟಾಗಿ ಬ್ಲೌಸ್ ಕರೆಕ್ಟಾಗಿ ಏನು ಮಾಡ್ತಾರೆ, ಇವು ಹೊಲಗುಲಿನ ಹಾಳ ಈಗ ಬ್ಲೌಸಿನ ಹಾಳ ಅಂತ ಮತ್ತು ನಮ್ಮ ಕಡೆ ಬರ್ತಾರೆ. 10 ರೂಪಾಯಿ ಹೆಚ್ಚಿಗೆ ಹೋಗೋಲ್ಲಕ್ಕ ಕರೆಕ್ಟ್ ಆಗ್ತದೆ ಅಂತೇಳಿ ಮತ್ತು ಹಿಂಗೆ ಜನ ವಾಳ್ತಾರೆ ಸ್ನೇಹಿತರೆ. ನೀವು ಸ್ವಲ್ಪ ತಾಳ್ಮೆ ಅಂತ ಕಾಯಬೇಕು ಅಷ್ಟೇ. ತಾಳ್ಮೆ ಅಂತಂದ್ರೆ ಗಿರಾಕಿ ಎಲ್ಲಿ ಹೋಗಲ್ಲ. ನೀವು ಕರೆಕ್ಟಾಗಿ ಫಿನಿಶಿಂಗ್ ಕರೆಕ್ಟಾಗಿ ಕೊಟ್ಟಿರೋದ್ರೆ ಗಿರಾಕಿ ಎಲ್ಲಿ ನಮ್ಮನ್ನು ಬಿಟ್ಟು ಹೋಗೋಕೆ ಸಾಧ್ಯ ಇಲ್ಲ. ನಾವು ಹೋಗಂದ್ರೆ ಹೋಗಲ್ಲ. ನಾನು ಹಿಂಗೆ ಆಯಿತು ಮೊನ್ನೆ ಒಂದು ಇದು ನೈಟಿ ಟೀಚಿಂಗ್ ಮಾಡಿದ್ದು, ಹಿಂಗೆ ಒಬ್ರ ಕಡೆ ನನಗೆ ಊರು ಹೋಯ್ತು, ಅವ್ರ ಕಡೆ ಕೊಡ್ತೀನಿ, ಅವ್ರು ಹೊಲ್ಕೊಡ್ತಾರೆ ಕೊಡ್ತಾರೆ. ಇಲ್ಲ ನೀವು ಊರಿಗೆ ಬಂದ ಮ್ಯಾಗ ಹೊಲ್ಕೊಡು, ಊರಾಗ ಹೊಲ್ಕೊಡು, ಅವ್ರ ಕಡೆ ಕೊಡಕ್ಕೆ ಹೋಗ್ಬೇಡ. ನೀ ಫಿಟ್ಟಿಂಗ್ ಮಾಡ್ದಂಗೆ ನನಗೆ ಎಲ್ಲಿ ಗಾಮ್ ಆಗಲ್ಲ. ನೈಟಿ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಲಂಗ ಆಗಿರ್ಬೋದು, ಪ್ರತಿಯೊಂದು ನೀನೇ ಸ್ಟಿಚ್ ಮಾಡ್ಬೇಕು ಅಂತಿರ್ತಾರೆ ಅವ್ರ ಬ್ಲೌಸ್ಗಳು. ಈ ಮತ್ತೆ 4 ಬ್ಲೌಸ್ ಕೊಟ್ಟಾರೆ ಕಸ್ಟಮರು. ಈ 3 ಸ್ಟಿಚ್ ಮಾಡಿ ನಾವು ಒಂದು ಐತೆ ಅದನ್ನು ಕಟ್ಟಿಂಗ್ ವೀಡಿಯೋ ಮಾಡ್ಬೇಕಂತ ಮಾಡೀನಿ. ಅದು ಭಾಳ ಅಂದ್ರೆ ತಳ್ಳ ಭಾಳ ಅದ ರೀ. ತಳ್ಳಗಾದ್ರೆ ಅವರು ತಳ್ಳಗದ ನೋಡಿ ಸ್ನೇಹಿತರೆ, ಭುಜ ಶೋಲ್ಡ್ರ್ ಜಾರ್ತಾವೆ. ಬೇರೆದ್ರೆ ಹೊಲಿದ್ರೆ ನಾವು ಹೊಲಿದ್ರೆ ಶೋಲ್ಡ್ರ್ ಜಾರಲ್ಲ. ಅದ್ರ ಬಗ್ಗೆನೂ ವಿಡಿಯೋ ಮಾಡ್ಬೇಕಂತ ಮಾಡೀನಿ. ಪ್ರತಿಯೊಂದು ನಾನು ಏನು ಟಿಪ್ಸ್ಗಳು ಕೊಡ್ತಿರ್ತೀನಿ ಫಾಲೋ ಮಾಡ್ಕೊತ ಬರ್ರಿ. ಯಾಕೆ ಅವ್ರು ತಳ್ಳಗ ಗಿಟ್ಟಕಾದಾರ, ಅವರು ಯಾಕೆ ಶೋಲ್ಡ್ರ್ ಜಾರ್ತಾವೆ, ಅಲ್ಲಿ ಎಷ್ಟು ಇಟ್ಕೋಬೇಕು ಅದನ್ನೇ ಹೇಳ್ತೀನಿ ರೀ. ಇನ್ನು ಆ ವಿಡಿಯೋನೂ ಬರ್ತಿರ್ತೈತೆ ನೋಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ, ಆ ವಿಡಿಯೋ ಸಿಗ್ತೀನಿ. ಬಾಯ್ ರೀ.